ಬಡವರಿಗೆ ಬದುಕು ಕಟ್ಟಿಕೊಟ್ಟಿದೆ ಸಿದ್ದರಾಮಯ್ಯನವರ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡಿಟ್ಟ ಹಣದಲ್ಲಿ ಮಾಂಗಲ್ಯವನ್ನ ಖರೀದಿ ಮಾಡಿದ್ದಾರೆ. ಇನ್ನೋರ್ವ ಮಹಿಳೆಯಿಂದ ಕಿವಿಯೋಲೆಯನ್ನ ಖರೀದಿ ಮಾಡಿದ್ದಾರೆ. ಅನಾಥವಾಗಿರುವಂತಹ ಮೊಮ್ಮಕ್ಕಳಿಗೆ ಖಾತೆಗೆ ಬಂದಂತಹ ಹಣವನ್ನ ಜಮಾವಣೆ ಮಾಡಿದ್ದ ವಯೋವೃದ್ಧೆ ಅಜ್ಜಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಶ್ರೀರಾಮನಗರ ಗ್ರಾಮದಲ್ಲಿ ಮಹಿಳೆಯರು ಸ್ವಾವಲಂಬನೆಯ ಜೀವನವನ್ನ ಕಟ್ಟಿಕೊಳ್ತಾ ಇದ್ದಾರೆ. ಇನ್ನು ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಮಾಂಗಲ್ಯವನ್ನ ಕಳೆದುಕೊಂಡಿದ್ದ ರತ್ನಮ್ಮ ಕರಿಮಣಿ ಹಾಕಿಕೊಂಡೇ ಜೀವನವನ್ನ ಮಾಡ್ತಿದ್ರು. ಇನ್ನು ಇದೀಗ ಗೃಹಲಕ್ಷ್ಮಿ ಹಣದಿಂದ 15,000 ಕೊಟ್ಟು ಮಾಂಗಲ್ಯವನ್ನ ಖರೀದಿ ಮಾಡಿದ್ದಾರೆ. ಇನ್ನೋರ್ವ ಬಡ ಮಹಿಳೆಯಿಂದ ಕಿವಿಯೋಲೆಯನ್ನು ಕೂಡ ಖರೀದಿ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಯಶಸ್ವಿಯಾಗಿ ಮಹಿಳೆಯರಿಗೆ ಅನುಕೂಲವಾಗಿದೆ ಎಂದು ಗ್ಯಾರಂಟಿಯ ಅನುಷ್ಠಾನ ಯೋಜನೆಯ ಜಿಲ್ಲಾಧ್ಯಕ್ಷ ರೆಡ್ಡಿ ಶ್ರೀನಿವಾಸ ಮಾಹಿತಿ ನೀಡಿದ್ದಾರೆ. ಹೆಂಗ್ ಅನುಕೂಲ ಆಗೈತಮ್ಮ ನಿಮಗೆ ಗ್ಯಾರಂಟಿ ಅಮೌಂಟ್ ರೊಕ್ಕ ಬಂದವಲ್ಲ, ಯಾವ ರೀತಿ ಅನುಕೂಲ ಆಗೈತೆ? ಎಲ್ಲದಕ್ಕೆ ಅನುಕೂಲ ಆಗೈತ್ರಿ ಸರ್. ಸಿದ್ದರಾಮಪ್ಪ ಸಾರ್ ಹಾಕಿದ್ದು ರೊಕ್ಕ ಈಗ 14 ತಿಂಗಳಾಗೈತಿ. ಸಿದ್ದರಾಮಪ್ಪ ಸಾರ್ ಹಾಕಿದ ರೊಕ್ಕ 14 ತಿಂಗಳಕ್ಕೆ 28,000 ಆಗೈತಿ. ನನಗೆ 3 ಹೆಣ್ಮಕ್ಳು. 3 ಹೆಣ್ಮಕ್ಳಿಗೆ 3 ಹೆಣ್ಮಕ್ಳು ಓದ್ಸಾಕ ಒಂದು 15,000 ಓದ್ಸಾಕಿಟ್ಟೀನಿ. 15,000 ಬೆಂಡಲ್ ಮಾಡಿಸ್ಕೊಂಡೀನಿ. ಸಿದ್ದರಾಮಪ್ಪ ಸಾರ್ ಹಾಕಿದ ರೊಕ್ಕ ಎಲ್ಲರಿಗೂ ಅನುಕೂಲ ಆಗೈತಿ. ಅದ್ರ ಸಲುವಾಗಿ ಎಲ್ಲರಿಗೂ ಉಪಯೋಗ ಆಗೈತಿ. ನಮ್ಗೆ ಚೆನ್ನಾಗಿ ಆಗೈತಿ. ಅಂದ್ರೆ ಯಾವ ರೀತಿ ಅನುಕೂಲ ಆಗೈತಮ್ಮ ನಿಮಗೆ? ಯಾವ ರೀತಿ ಎಲ್ಲರ ಅನುಕೂಲ ಆಗೈತ್ರಿ ಸರ್. ಅವ್ರ ರೊಕ್ಕ ಏನೇನು ಮಾಡಿದ್ರಮ್ಮ ನೀವು? ಏನು ಮಾಡೀವಿ ನಾವು ಹುಡ್ರಿಗೆ ಓದ್ಸಾಕ. ನಾವು ಕಿವಿಯಾಗ ಏನಿದ್ದಿಲ್ಲ, ಬೆಂಡಲ್ಲಿ ಮಾಡಿಸ್ಕೊಂಡೀನಿ. ಎಲ್ಲದಕ್ಕೆ ಅನುಕೂಲ ಆಗೈತ್ರಿ ಸರ್. ಅದೇ ಒಟ್ಟು ಸಿದ್ದರಾಮಯ್ಯ ಒಳ್ಳೇದು ಮಾಡ್ಯಾನ. ಒಳ್ಳೇದು ಮಾಡ್ಯಾನ್ರಿ ಸರ್. ನಮಸ್ಕಾರ ಸಿದ್ದರಾಮಪ್ಪ ಸಾರ್ಗೆ ನಮಸ್ಕಾರ. ನಿಂಡು 100 ಎಲ್ಲ ಆಳ್ಸಿಟ್ಟು ಬದುಕನೆ ಸಾರು. ರೊಕ್ಕ ಹಾಕಿದ್ದು ನಾನು ಹಂಗೆ ಬಚ್ಚಿಟ್ಕೊಂಡು ತಾಳಿ ಮಾಡಿಸ್ಕೊಂಡೀನಿ. ತಾಳಿ ಫಸ್ಟ್ ತಾಳಿದ್ದಿಲ್ಲ, ಹಚ್ಚಕ್ಕೆ ಹೋಗಿ ಬಿದ್ದಿದ್ದು, ಅದು ಸಿಗಲಿಲ್ಲ. ಸಿದ್ದರಾಮಯ್ಯ ಸಾರು ರೊಕ್ಕ ಹಾಕಿದ್ದು ಹಂಗೆ ಬಚ್ಚಿಟ್ಕೊಂಡು ನಾನು ತಾಳಿ ಮಾಡಿಸ್ಕೊಂಡೀನಿ, ಗುಂಡು ಮಾಡಿಸ್ಕೊಂಡೀನಿ. ಹಂಗೆ ಮಣೆ ಹಾಕ್ಯಂದು ಕರೆಮಣೆ ಹಾಕ್ಕೊಂಡು ರೊಕ್ಕ ಹಾಕಿದ ಮೇಲೆ ನಾನು ಮಾಡಿಸ್ಕೊಂಡು ಹಾಕ್ಕೊಂಡು ಏಸನ್ನದು. ಇವ 5,000 ಬಿದ್ದಾವ ಗುಂಡು, ಇನ್ನೂ ಒಂದು ಐತೆ. ಇವ 7,500 ಆಯ್ತು. ಅದೇ ರೊಕ್ಕದು ತಗೊಂಡೀನಿ. ಈಗ ಹುಡುಗರಿಗೆ ಆರಾಮಿಲ್ಲಿದ್ರೆ ರೊಕ್ಕ ಹಾಕಿದ್ದು ರೊಕ್ಕ ತಂದು ತೋರಿಸ್ಕೊಂತೀವಿ. ಏನು ಮನೆಗೆ ನನ್ನ ಸಾಲ ಕಡಿಮೆ ಬಂದಿದ್ರೆ ಕೂಡ ತಂದ್ಕೊಂತೀವಿ. ನಮಗೆ ಬೇಸ್ ಮಾಡ್ಯಾನ. ನಮಸ್ಕಾರ ಆಗಲಿ. ಗ್ಯಾರಂಟಿ ಅಮೌಂಟ್ ಹೆಂಗೆ ಬಿದ್ದಾವ ಏನಂತ ಹೇಳ? ಸಿದ್ದರಾಮಯ್ಯ ಸಾಹೇಬರು ನಮ್ಗೆ 2,000 ಹಾಕ್ತಾರೆ. ಆವಾಗಲಿದ್ದ ಹುಡ್ರನ್ನ ಎಲ್ಲ ತಂದೆಲ್ಲ ತಾಯೆಲ್ಲ ಹಾಸ್ಟೆಲ್ಗೆ ಹಾಕೀನಿ ರೀ. ಅವಕ್ಕೆ ಬಟ್ಟೆ ಬರೀ ಎಲ್ಲ ನೋಡ್ತೀನಿ ರೀ. ಬಟ್ಟೆ ನೋಡ್ತೀನಿ ರೀ. ಬಂದಾಗ ಸೂಟಿದ್ದಾಗ 1 ತಿಂಗಳು 2 ತಿಂಗಳು ಇರ್ತಾರೆ ರೀ. ಅವಾಗೆಲ್ಲ ಚೆನ್ನಾಗಿ ನೋಡ್ತೇವೆ ರೀ. ಅವ್ರು ಇದ್ರು. ಎಷ್ಟು ಅಮೌಂಟ್ ಜಮಾ ಆಗ್ಯಾವಮ್ಮ? 25,000 ಆಗ. ಎದ್ರ ಸಲುವಾಗಿ ಇಟ್ಟಿ ನಿನ್ನ ಮಗಳಿಗೆ ಮೊಮ್ಮಗಳಿಗೆ? ಯಾರಿಲ್ರಿ, ಮತ್ತೆ ನಾವು ಪರದೇಶ ಇದ್ದಂಗೆ ಇದೀವಿ. ನಾವು ಇದ್ದಂಗೆ ಇದೀವಿ. ಯಾಕೆ ಅವ್ರ ಅಪ್ಪ ಅಮ್ಮ ಮೊದಲು ಸತ್ತೋಗ್ಯಾರ. ಯಾರಿಲ್ರಿ. ಈಗ ಬಂದ್ರ ಗ್ಯಾರಂಟಿ ರೊಕ್ಕ ಎಲ್ಲ ಆಕಿಗೆ ಹಾಕಕತ್ತೇನ? ಪಾಸ್ಬುಕ್ ಅಂದ್ರೆ ಮುಂದೆ ಎದಕ್ಕೆ ಸಾಲಿಗೆ ಆಗಲಿ ಅಷ್ಟು ಕೊಡಂದ್ರೆ ನೀವು ಬಗಾನ ಹೊರ ತರ್ತಾರೆ, ಖರ್ಚು ಮಾಡಂದ್ರೆ ನೀವು ಮಾಡ್ತಾರೆ ಅಂತ. ನಾ ಸತ್ತೋದ್ಮೇಲೆ ಏನು ಮಾಡ್ಬೇಕು? ನನಗೂ ಭಾಳ ದಿವಸ ವಯಸ್ಸು ಆಗಿಬಿಟ್ಟವ್ರಿ. ಮಕ್ಕಳು 9 ಆಡ್ದಿದ್ದೀನಿ ರೀ. 9 ಮಕ್ಕಳು ಸತ್ತವ. ಈಗ ಅಪ್ಪ ರೊಕ್ಕ ಹಾಕಿದಾಳಿದ್ದ ನನಗೆ ಚಿಂತಿಲ್ದಂಗೆ ಉಣ್ತೀವಿ ರೀ. ಜೈ ಭಾರತ್ ಮಾತಕ್ಕೂ ಜೈ ಸಿದ್ದರಾಮಯ್ಯ ಜೈ ಜೈ ಜೈ.